ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಜಮಾ ಶುರು ಆಗ್ತಾ ಇದೆ. ಈಗಾಗಲೇ 26ನೇ ಕಂತಿನ ಹಣ ಅಂತೂ ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಹೆಚ್ಚಾಗಿ ಜಮಾ ಆಗ್ತಾ ಇರುವಂಥದ್ದು. ಯಾಕೆ ಈ ಜಿಲ್ಲೆಗಳಿಗೇ ಹೆಚ್ಚಾಗಿ ಬರುತ್ತೆ ಅಂತಕ್ಕಂಥದ್ದನ್ನು ಮುಂದೆ ನೋಡೋಣ. ಈ ಎರಡೂ ಜಿಲ್ಲೆಗಳು ಸೇರಿದಂತೆ ಬೆಳಗಾವಿ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಇನ್ನು ಹಲವಾರು ಜಿಲ್ಲೆಗಳಿಗೂ ಕೂಡ ಆಲ್ರೆಡಿ ದುಡ್ಡು ಜಮಾ ಆಗ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದು ಅವರ ಖಾತೆಗಳಿಗೂ ಕೂಡ ಜಮಾ ಆಗ್ತಾ ಇದೆ. ಅಂದರೆ ಈಗಾಗಲೇ ಇವತ್ತು ಸುಮಾರು 11 ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ. ಹಾಗಾದರೆ ಆ ಜಿಲ್ಲೆಗಳನ್ನು ನಾನು ಮುಂದೆ ಹೇಳ್ತೀನಿ. ಈಗ ಇಂಪಾರ್ಟೆಂಟು 27ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಹೋಳಿ ಹುಣ್ಣಿಮೆ ಹಬ್ಬಕ್ಕೆ ನಿಮಗೆ ಬರೀ 2,000 ಅಷ್ಟೇ ಅಲ್ಲ, 4,000 ತನಕ ದುಡ್ಡು ಜಮಾ ಆಗ್ತಾ ಇರುವಂಥದ್ದು. ಹಾಗಾದರೆ ಬನ್ನಿ, ಈ 4,000 ದುಡ್ಡು ನಿಮಗೆ ಯಾವ ರೀತಿಯಾಗಿ ಬರುತ್ತೆ, ಡಿವೈಡ್ ಆಗಿ ಬರುತ್ತಾ ಅಥವಾ ಈ ಒಂದು ವಾರದಲ್ಲಿ ಜಮಾ ಆಗುತ್ತಾ, ಹಾಗೆ ಮುಖ್ಯವಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಬರೋದು, ಇದೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 26ನೇ ಕಂತಿನ ಹಣ ತನಕ ಈಗ ದುಡ್ಡು ಬರ್ತಾ ಇದೆ. ಆಲ್ರೆಡಿ 24 ಸೆಪ್ಟೆಂಬರ್ ತಿಂಗಳು, 25 ಅಕ್ಟೋಬರ್ ತಿಂಗಳು ಕ್ಲಿಯರ್ ಆಗಿದೆ. ಈಗ 26 ನವೆಂಬರ್ ತಿಂಗಳ ಹಣ ಬರ್ತಾ ಇದ್ದು ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಿದೆ. ಹಾಗೆ ಇವತ್ತು ಕೂಡ 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಬರೋದಿದೆ. ಇದಷ್ಟೇ ಅಲ್ಲದೆ 27 ಡಿಸೆಂಬರ್ ತಿಂಗಳ ಹಣ ಕೂಡ ಸರ್ಕಾರ ಕೊಡಬೇಕು. ಅದಾದ ಮೇಲೆ ಹೋದ ವರ್ಷದಲ್ಲಿ 2025ರ ಕಂತುಗಳು ಕ್ಲಿಯರ್ ಆಗ್ತು ಅಂತ ನೀವು ಅಂದ್ಕೊಳ್ತೀರಿ, ಆದರೆ ಇಲ್ಲ. ಹೋದ ವರ್ಷದಲ್ಲಿ 26, 27 ಅಂದರೆ ನವೆಂಬರ್ ಡಿಸೆಂಬರ್ ತಿಂಗಳನ್ನ ಪೆಂಡಿಂಗ್ ಉಳಿದಿದ್ದಾವೆ. ಇದನ್ನು ಹೊರತುಪಡಿಸಿ ಇನ್ನೂ 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಆ ಕಂತುಗಳು ಯಾವುವು ಅಂದರೆ ಹೋದ ವರ್ಷದ ಪ್ರಾರಂಭದಲ್ಲಿನೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಇನ್ನೂ ಕೂಡ ಜಮಾ ಮಾಡಿರಲಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. BJP ನಾಯಕರು ಅದರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ದುಡ್ಡು ಯಾವಾಗ ಬರೋದು, ಈಗಾಗಲೇ ಮಹಿಳೆಯರು ನಿಮ್ಮನ್ನು ನಂಬಿಕೊಂಡು ಈ ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಅಥವಾ ಇನ್ನಿತರ ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಓಟ್ ಹಾಕಿದ್ದಾರೆ, ಆದರೆ ನೀವು 5,000 ಕೋಟಿ ಹಣವನ್ನು ನುಂಗಾಕಿದ್ದೀರಾ, ಆ ದುಡ್ಡು ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಗಳು ಸಾಕಷ್ಟು ಬಾರಿ ಮಾಡ್ತಾರೆ. ಜೊತೆಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲನೇ ಹಂತದಲ್ಲಿ ಒಪ್ಕೊಳ್ಳೋದಿಲ್ಲ, ತದನಂತರ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಅದಾದ ಬಳಿಕ ಅವರ ಅಧಿಕಾರಿಗಳಿಂದ ಮಾಹಿತಿ ಸಿಗುತ್ತೆ, ಹೌದು 2 ಕಂತುಗಳು ಪೆಂಡಿಂಗ್ ಉಳಿದಿದೆ ಅನ್ನುವಂತಹ ಮಾಹಿತಿ ಸಿಕ್ಕಾಗ ಹೇಳ್ತಾರೆ, ಹೌದು 2 ಕಂತುಗಳು ಪೆಂಡಿಂಗ್ ಉಳಿದಿದ್ದು ನನ್ನ ಗಮನಕ್ಕೆ ಇರಲಿಲ್ಲ, ಸೊ ಹಾಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ನಾನು ಸರಿಪಡಿಸ್ತೀನಿ. ಈಗಾಗಲೇ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೋ ಅವೆಲ್ಲ ಕಂತುಗಳನ್ನು ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದರು. ಮೊನ್ನೆ ತಾನೇ ಸದನದಲ್ಲಿ ಕೂಡ ಮಹೇಶ್ ತೆಂಗಿನಕಾಯಿ ಅವರು ಅಂದರೆ BJP ನಾಯಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಈಗಾಗಲೇ ಅಧಿವೇಶನ ಮುಗಿದು ಸಾಕಷ್ಟು ಟೈಮ್ ಆಯಿತು, ಸಾಕಷ್ಟು ತಿಂಗಳಾಯಿತು, ಆದರೆ ಇನ್ನೂ ಕೂಡ ಗೃಹಲಕ್ಷ್ಮಿಯರಿಗೆ ದುಡ್ಡು ಹೋಗಿಲ್ಲ. ಆದಷ್ಟು ಬೇಗ ಹಾಕಬೇಕು ಅಂತ ಮನವಿ ಮಾಡ್ಕೊಳ್ತಾರೆ. ಒಟ್ಟಾರೆಯಾಗಿ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗಲೇಬೇಕಂತ BJP ನಾಯಕರು ಪಣ ತೊಟ್ಟಿದ್ದಾರೆ. ಹಾಗಾಗಿ ಇನ್ನು ಮಹಿಳೆಯರ ಆಕ್ರೋಶ ಇದರೆಲ್ಲದರ ಮೇರೆಗೆ ಸರ್ಕಾರ ಬಗ್ಲೇಬೇಕಾಯಿತು. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತರೂ ಹಣಕಾಸು ಇಲಾಖೆಯಿಂದ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ, ಸೊ ನಾನಂತರೂ ಕರೆಕ್ಟಾಗಿ ದುಡ್ಡು ಜಮಾ ಮಾಡ್ತಾ ಇದ್ದೀನಿ, ಆದರೆ ಹಣಕಾಸು ಇಲಾಖೆಗೆ ನೋಟಿಸ್ ಕೂಡ ಕಳಿಸಿರ್ತೀನಿ, ಆದರೆ ದುಡ್ಡನ್ನು ಸರಿಯಾದ ಹೊತ್ತಿಗೆ ಕಳಿಸ್ತಾ ಇಲ್ಲ. ಹೀಗಾಗಿ ದುಡ್ಡು ಪೆಂಡಿಂಗ್ ಉಳಿಲಿಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೋ ಈ ಎಲ್ಲ ಕಂತುಗಳು ಪೆಂಡಿಂಗ್ ಉಳಿಲಿಕ್ಕೆ ಕಾರಣ ಹಣಕಾಸು ಇಲಾಖೆ ಅಂತ ಹಣಕಾಸು ಇಲಾಖೆಯ ಮೇಲೆ ಆರೋಪವನ್ನು ಹಾಕ್ತಾರೆ. ಆದರೆ ಅದು ನಿಜ ಕೂಡ ಆಗಿರುತ್ತೆ. ಯಾಕಂದರೆ ಹಣಕಾಸು ಇಲಾಖೆಗೆ ಈಗ ಮಾರ್ಚ್ ತಿಂಗಳು ಪ್ರಾರಂಭವಾಯಿತಂದರೆ ಫೆಬ್ರವರಿ ತಿಂಗಳು ಇಷ್ಟು ಮಹಿಳೆಯರಿದ್ದಾರೆ, ಇಷ್ಟು ನಾವು ದುಡ್ಡನ್ನು ಕೊಡಬೇಕಾಗಿದೆ, ಇಷ್ಟು ಮಹಿಳೆಯರಿಗೆ ಜಮಾ ಮಾಡಬೇಕು, ಇಂತಿಷ್ಟು ದುಡ್ಡನ್ನು ನೀವು ಬಿಡುಗಡೆ ಮಾಡಬೇಕಂತ ನೋಟಿಸನ್ನು ಕಳಿಸಿರ್ತಾರಂತೆ. ಆದರೆ ಹಣಕಾಸು ಇಲಾಖೆ ಸರಿಯಾದ ಟೈಮ್ಗೆ ಅಂದರೆ ಈಗ ಮಾರ್ಚ್ ಪ್ರಾರಂಭದಲ್ಲಿ ದುಡ್ಡು ಕಳಿಸ್ಬಿಟ್ರೆ ಫೆಬ್ರವರಿ ತಿಂಗಳನ್ನು ಕ್ಲಿಯರ್ ಮಾಡಿಬಿಡ್ತಾರೆ. ಮೊದಲೇ ಹೇಳಿದ್ದಾರೆ ಸರ್ಕಾರಿ ನೌಕರಸ್ಥರ ವೇತನವನ್ನು ಹೇಗೆ ಜಮಾ ಮಾಡ್ತೀವಿ ಅದೇ ರೀತಿ ಗೃಹಲಕ್ಷ್ಮಿ ದುಡ್ಡನ್ನು ಕೊಡ್ತೀವಿ ಅಂತ. ಅಂದರೆ ಮಾರ್ಚ್ ತಿಂಗಳಲ್ಲಿ ದುಡಿಮೆ ಮಾಡಿದ್ರೆ ಏಪ್ರಿಲ್ನಲ್ಲಿ ವೇತನವನ್ನು ಪಡ್ಕೊಳ್ತೀವಿ, ಏಪ್ರಿಲ್ನಲ್ಲಿ ದುಡಿಮೆ ಮಾಡಿದ್ರೆ ಮೇನಲ್ಲಿ ನಾವು ವೇತನವನ್ನು ಪಡ್ಕೊಳ್ತೀವಿ. ಹೀಗೆ ಒಂದು ತಿಂಗಳ ಹಣವನ್ನು ಇನ್ನೊಂದು ತಿಂಗಳಲ್ಲಿ ಪಡ್ಕೊಳ್ತೀವಲ್ಲ, ಹಾಗೆ ಇದು ಕೂಡ ಹೌದು. ಗೃಹಲಕ್ಷ್ಮಿ ದುಡ್ಡು ಕೂಡ ಮಾರ್ಚ್ ತಿಂಗಳ ಹಣವನ್ನು ಏಪ್ರಿಲ್ ತಿಂಗಳಲ್ಲಿ ಪಡ್ಕೊಳ್ಳೋದು. ಇನ್ನು ಫೆಬ್ರವರಿ ಮುಗಿದೋಗಿದೆ. ಹೀಗಾಗಿ ಮಾರ್ಚ್ನಲ್ಲಿ ನಾವು ನೋಟಿಸನ್ನು ಕಳಿಸಿರ್ತೀವಿ. ಪ್ರಾರಂಭದಲ್ಲಿ 5 ದಿನದ ಒಳಗಾಗಿ ದುಡ್ಡನ್ನು ಕಳುಹಿಸಿದ್ದೆ ಆದರೆ ಕ್ಲಿಯರ್ ಮಾಡಿಬಿಡ್ತೀವಪ್ಪ, ಆದರೆ ಇವರು ಬಹಳಷ್ಟು ದಿನಗಳ ಕಾಲ ವೇಟ್ ಮಾಡಿಸ್ತಾರೆ. ಹೀಗಾಗಿ ಸರ್ಕಾರದಿಂದ ದುಡ್ಡು ಲೇಟಾಗಿ ಬರೋ ಕಾರಣಕ್ಕಾಗಿ ನಾವು ಗೃಹಲಕ್ಷ್ಮಿಯರಿಗೆ ದುಡ್ಡನ್ನು ಸರಿಯಾದ ಹೊತ್ತಿಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ. ಆದರೂ ಸಹಿತ ಈ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳನ್ನು ನಾನು ಅತಿ ಶೀಘ್ರದಲ್ಲಿ ಕ್ಲಿಯರ್ ಮಾಡ್ತೀನಿ, ಸೊ ಹಣಕಾಸು ಇಲಾಖೆಯ ಮೇಲೆ ಪ್ರೆಷರ್ ಹಾಕ್ತೀನಿ, ಅದು ಇದು ಅಂತ ಹೇಳಿದ್ರು. ಹೀಗಾಗಿ 7,500
ಕೋಟಿ ಹಣವನ್ನು ಹಣಕಾಸು ಇಲಾಖೆ ದಿಢೀರನೆ ರಿಲೀಸ್ ಮಾಡುತ್ತೆ. 7,500 ಕೋಟಿ ಹಣದಲ್ಲಿ ಈಗಾಗಲೇ 2 ಕಂತುಗಳು ಕ್ಲಿಯರ್ ಆಗಿದೆ. ಅಂದರೆ ಸೆಪ್ಟೆಂಬರ್ 24 ಇದು 2,500 ಕೋಟಿ ಹಣ ಖರ್ಚಾಯಿತು. 2025ರಲ್ಲಿ 75ನೇ ಕಂತಿನ ಪೆಂಡಿಂಗ್ ಉಳಿದಿತ್ತು. ಅಕ್ಟೋಬರ್ ತಿಂಗಳದು ಅದು ಕೂಡ ಕ್ಲಿಯರ್ ಆಯಿತು. ಹೀಗಾಗಿ 2 ಕಂತುಗಳನ್ನು ಕ್ಲಿಯರ್ ಮಾಡಿದ್ದಾರೆ 7,500 ಕೋಟಿಯಲ್ಲಿ. ಹಾಗಾದರೆ ಎಷ್ಟು ವೆಚ್ಚ ಆಗುತ್ತೆ ಅಂದರೆ 5,000 ಕೋಟಿ ಹಣ ಖರ್ಚಾಗಿದೆ, ನಿಮ್ಮ ಖಾತೆಗಳಿಗೆ ಬಂದಿದೆ. ಇನ್ನು 26 ಇನ್ನೂ 2,000 ದುಡ್ಡು ಬರುತ್ತೆ. ಅಂದರೆ 7,500 ಕೋಟಿಯಷ್ಟು ಫಂಡು ಕ್ಲಿಯರ್ ಆಗಿಬಿಡುತ್ತೆ ಈ ಕಂತಿನ ಹಣ ಬಂದರೆ, ಅಂದರೆ 26ನೇ ಕಂತಿನ ಹಣ. ಸೊ ಈ ಒಂದು ದುಡ್ಡು ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು, ಯಾರ್ಯಾರು ಬಾಕಿ ಉಳಿದಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ಈ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಕೂಡ ಈ ದುಡ್ಡು ಜಮಾ ಆಗುತ್ತೆ. ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಈಗಾಗಲೇ 26ನೇ ಕಂತಿನ ಸ್ನೇಹಿತರೆ, ನಾನು ಪ್ರಾರಂಭದಲ್ಲಿನೇ ಹೇಳಿರುವ ಹಾಗೆ ಬೆಂಗಳೂರು ನಗರದಲ್ಲಿ ಇರತಕ್ಕಂತಹ ಫಲಾನುಭವಿಗಳಿಗೂ ಕೂಡ ಇನ್ನು ಬಾಕಿ ಉಳಿದಿದ್ದಾರೆ. ಹಾಗೆ ಅವರ ಒಂದು ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗಬೇಕಾಗಿದೆ. ಹಾಗಾಗಿ ಅಲ್ಲಿರ್ತಕ್ಕಂತಹ ಫಲಾನುಭವಿಗಳು ಜೊತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಜಮಾ ಆಗಬೇಕು. ಜೊತೆಗೆ ಶಿವಮೊಗ್ಗ, ಚಿತ್ರದುರ್ಗ, ಅದೇ ರೀತಿಯಾಗಿ ಮಂಗಳೂರು, ಚಿಕ್ಕಮಗಳೂರು, ಉಡುಪಿ, ಕೋಲಾರ, ತುಮಕೂರು, ದಾವಣಗೆರೆ, ಕೊಡಗ, ಅದೇ ರೀತಿಯಾಗಿ ಮಂಡ್ಯ, ಚಾಮರಾಜನಗರ, ಬೆಳಗಾವಿ, ವಿಜಯನಗರ. ಸೊ ಈ ಒಂದು ಜಿಲ್ಲೆಗಳಲ್ಲಿ ಕೂಡ ಇವತ್ತು ಕೂಡ ದುಡ್ಡು ಬರ್ತಾ ಇದೆ. ಒಟ್ಟಾರೆಯಾಗಿ ಯಾರ್ಯಾರು ಬಾಕಿ ಉಳಿದಿದ್ರಿ, ಸೊ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗಲಿದೆ ಎನ್ನುವಂತಹ ಮಾಹಿತಿ ಅಧಿಕೃತವಾಗಿ ಸಿಕ್ಕಿರತಕ್ಕಂಥದ್ದು. ಹಾಗಾಗಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ ಒಂದು ಕಂತು ಕ್ಲಿಯರ್ ಆದರೆ 7,500 ಕೋಟಿಗಷ್ಟು ಫಂಡ್ ಏನು ಕೊಟ್ಟಿತ್ತಲ್ಲ ಹಣಕಾಸು ಇಲಾಖೆ, ಅದನ್ನು ಕ್ಲಿಯರ್ ಮಾಡಿದ ಹಾಗೆ ಆಗುತ್ತೆ. ಅದೆಲ್ಲ ದುಡ್ಡು ಕೂಡ ನಿಮ್ಮ ಅಕೌಂಟ್ಗಳಿಗೆ 6,000 ಬಂದಂಗೆ ಆಗುತ್ತೆ 3 ಕಂತುಗಳು ಕ್ಲಿಯರ್ ಆದರೆ. ಇನ್ನು ಯಾರ್ಯಾರಿಗೆ ಜಮಾ ಆಗಿಲ್ಲ ಅದಕ್ಕೆ ಕಾರಣ ಕೂಡ ಇದೆ, ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ 27ನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗಲಿದೆ. 26ನೇ ಕಂತಿನ ಹಣದ ಜೊತೆಗೇನೆ ಈ ಹೋಳಿ ಹುಣ್ಣಿಮೆ ಹಬ್ಬಕ್ಕೆ ನಿಮಗೆ 4,000 ಜಮಾ ಆಗುವಂಥದ್ದು. ಈಗಾಗಲೇ 2,000 ಬರ್ತಾ ಇದೆ. ಇನ್ನು 2 ದಿನಗಳಲ್ಲಿ ಕ್ಲಿಯರ್ ಆಗಿದ್ದೆ ಆದರೆ 27ನೇ ಕಂತಿನ ಹಣ ಕೂಡ ನಾವು ಶುರು ಹಚ್ಕೊಳ್ತೀವಿ ಅಂತ ಸರ್ಕಾರ ಹೇಳಿದೆ. ಯಾಕಂದರೆ ಒಂದಾದ ಮೇಲೆ ಒಂದು ಕಂತುಗಳನ್ನು ಕ್ಲಿಯರ್ ಮಾಡಲೇಬೇಕು, ಬಿಟ್ಟು ಬೇರೆ ಆಪ್ಷನ್ ಇಲ್ಲವೇ ಇಲ್ಲ ಸರ್ಕಾರಕ್ಕೆ. ಯಾಕಂತ ಕೇಳೋದಾದರೆ ಈಗಾಗಲೇ ಹಣಕಾಸು ಇಲಾಖೆಯ ಮೇಲೆ ಪ್ರೆಷರು, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಪ್ರೆಷರು, ಸರ್ಕಾರದ ಮೇಲೆ ಪ್ರೆಷರು, ಅದೇ ರೀತಿಯಾಗಿ ವಿರೋಧ ಪಕ್ಷದ ನಾಯಕರು ಈಗಾಗಲೇ ಟೀಕಿಸ್ತಾ ಇದ್ದಾರೆ, ಪ್ರೆಷರ್ ಹಾಕ್ತಾ ಇದ್ದಾರೆ, ಮಹಿಳೆಯರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರೆಲ್ಲದರ ಮೇರೆಗೆ ಬಜೆಟ್ ಮಂಡನೆ ಕೂಡ ಆಗ್ತಾ ಇದೆ. ಹೀಗಾಗಿ ಸರ್ಕಾರದಿಂದ ದುಡ್ಡು ರಿಲೀಸ್ ಆಗೇ ಆಗುತ್ತೆ, ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಇನ್ನು ಯಾರಿಗೆ ಬಂದಿಲ್ಲ, ನಡು ಪೆಂಡಿಂಗ್ ಉಳಿದಿದೆ ಮಧ್ಯದಲ್ಲಿ ಅಂತ ಅನ್ನೋದಾದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಚಾಲ್ತಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಯಾಕಂದರೆ ಬಹುತೇಕ ಬಹಳಷ್ಟು ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿ ಇಲ್ಲ. ಬಹಳಷ್ಟು ಮಹಿಳೆಯರು ಏನು ಮಾಡಿದ್ದಾರೆ, ಟ್ರಾನ್ಸಾಕ್ಷನ್ನೇ ಮಾಡಿಸ್ಕೊಂಡಿಲ್ಲ. ಅಕೌಂಟ್ಗಳನ್ನು ಓಪನ್ ಮಾಡೋದು, ಅದನ್ನು ಸುಮ್ಮನೆ ವ್ಯವಹಾರಕ್ಕಂತ ಓಪನ್ ಮಾಡಿಬಿಡೋದಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಬೇಕು. ದುಡ್ಡನ್ನು ಹಾಕಿ ತೆಗೆದು ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ ಅಂತ ಸರ್ಕಾರ ತಿಳಿಸಿದೆ. ಹಾಗಾಗಿ ನಿಮ್ಮ ಅಕೌಂಟ್ಗಳು ಚಾಲ್ತಿಯಲ್ಲಿರಬೇಕು, ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುವಂಥದ್ದು. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ಧನ್ಯವಾದಗಳು.